ಎಕ್ಸಾಮ್ ದಿನ ಹೆಂಗೆ ಓದಬೇಕು ಗೊತ್ತಾ? ರಾತ್ರಿ 10:30 11 ಆಗುತ್ತೆ, 11:30 ಆಗುತ್ತೆ, ನಿದ್ದೆ ಬರೋಲ್ಲ. ಭಾಳಷ್ಟು ಜನಕ್ಕೆ ನಿದ್ದೆ ಹೋಗಲ್ಲ ಮೇಡಮ್. ಏನು ಓದಿದ್ರು ತಲೆಗೆ ಹೋಗ್ತಿಲ್ಲ ಅಂತ ಭಯ ಬಿದ್ದು ನಿದ್ದೆ ಹೋಗ್ತಾರೆ. ನಿಮಗೆ ರಾತ್ರಿ ಓದೋವಾಗ ಯಾಕೆ ನಿದ್ದೆ ಬರುತ್ತೆ ಗೊತ್ತಾ? ನಿದ್ದೆ ಬರುತ್ತೆ ಅಂತಲ್ಲ ನೀವು ನಿದ್ದೆ ಹೋಗೋದು, ಎಷ್ಟು ಓದಿದ್ರು ಅರ್ಥ ಆಗ್ತಿಲ್ಲ ಅಂತ, ಇಲ್ಲ ಎಷ್ಟು ಅರ್ಥ ಆಗಂಗೆ ನೀನು ಓದ್ತಿಲ್ಲ ಅಂತ ನಿದ್ದೆ ಹೋಗ್ತೀಯ. ಒಂದು 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ಓದಬೇಕು ಮಗ. ಇನ್ನೊಂದು 2 ಅವರ್ ಓದ್ಬಿಟ್ರೆ ಬೆಳಗ್ಗೆ 5 ಗಂಟೆಗೆ ಅಮ್ಮ ಒಂದಷ್ಟು ಕಾಫಿ ಮಾಡಿಕೊಡ್ತಾರೆ. ಕಾಫಿ ಕುಡಿದು ಸ್ವಲ್ಪ ಬೆಳಗ್ಗೆ 6 ಗಂಟೆಯಿಂದ ಫ್ರೆಶ್ ಅಪ್ ಆಗಿ ಮತ್ತೆ 7 ಗಂಟೆಗೆ ಟ್ಯೂಷನ್ಗೋ ಸ್ಕೂಲ್ಗೆ ಹೋಗಿ ಮತ್ತೆ ಬಂದು ಎಕ್ಸಾಮ್ ಬರೆದು ಔಟ್ ಆಫ್ ಔಟ್ ಬರೆದು ಅವತ್ತು ರಾತ್ರಿ ಊಟ ಮಾಡಿ ರಾತ್ರಿ 10-10ವರೆಗೂ ಮತ್ತೆ ಓದಿ ಈ ತಲೆನ ಹಾಸಿಗೆ ಮೇಲೆ ಹಾಕಿದಾಗ ಆ ಫೀಲ್ ಇರುತ್ತಲ್ಲ, ಗೆಲ್ತೀನಿ ಅಂತ, ಅದು ಕೊಡೋ ಖುಷಿ ಇನ್ಯಾವುದೂ ಕೊಡಲ್ಲ. ಈ ಥರ ತ್ಯಾಗ ಮಾಡಬೇಕು. ಓದಿ ಸರ್. ಯಾವಾಗ ಓದಬೇಕು ಸರ್? ಎಷ್ಟೊತ್ತು ಓದಬೇಕು ಸರ್? ಓದ್ತಾನೇ ಇರಬೇಕು. ನಿದ್ದೆ ಬಂದರೆ ಮಾತ್ರ ಇದೇನು ಗೊತ್ತಾ ಮೇಡಮ್, ನಾವು ಲೈಫಲ್ಲಿ ಯಾವುದಕ್ಕೂ ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ. ಈ ಊಟಕ್ಕೆ ರೆಸ್ಟ್ಗೆ ಟೈಮ್ ಟೇಬಲ್ ಇದೆ. ಇಷ್ಟೊತ್ತಿಗೆ ಬ್ರೇಕ್ಫಾಸ್ಟ್, ಇಷ್ಟೊತ್ತಿಗೆ ಲಂಚು, ಇಷ್ಟೊತ್ತಿಗೆ ಡಿನ್ನರು, ಇಷ್ಟೊತ್ತಿಗೆ ನಿದ್ದೆ ಮಾಡ್ಬಿಡೋಕ್ಕೂ ಮಿನಿಮಮ್ 6 ಅವರ್ಸ್, ಮಿನಿಮಮ್ 8 ಅವರ್ಸ್ ನಿದ್ದೆ ಹೋಗಬೇಕು. ಈಗ ಕೆಲವ್ರು ಈಗ ಹೋದ್ರು ಅಂದರೆ, ಸರ್ ನೀವು ಹೇಳ್ದಂಗೆ ರಾತ್ರಿ ಎಲ್ಲ ಓದಿದ್ರೆ ಆರೋಗ್ಯ ಹಾಳಾಗಲ್ವಾ? ಅಪ್ಪ 18 ವರ್ಷದಿಂದ 16 ವರ್ಷದಿಂದ ಏನು 8 ಅವರು ನಿದ್ದೆ ಹೋಗಿ ಬಿರ್ರಿ ರೆಸ್ಟ್ ಮಾಡಿದ್ಯಾ? ಏನು ಕಡ್ದು ಕಟ್ಟೆ ಹಾಕಿದ್ಯಾ ಮಗನೇ ಹೇಳು? ಮ್ಯಾಕ್ಸಿಮಮ್ ಅಂದರೆ ಆ ಮನೆ ಸೋಕೇಶಲ್ಲಿ ಒಂದು 100 ಮೀಟರ್ಸ್ ರನ್ನಿಂಗ್ ರೇಸ್ದು ಒಂದು ಚಿಕ್ಕದೊಂದು ಕಪ್ ಇರುತ್ತೆ, ಇಲ್ಲ ಒಂದು 2 ಸ್ಟೀಲ್, ನಮ್ಮ ಗೌರ್ಮೆಂಟ್ ಸ್ಕೂಲ್ ಆದರೆ ನಮಗೆ ಸ್ಟೀಲ್ ಪ್ಲೇಟ್ಗಳು ಅದು ಇದು ಕೊಡೋದು ಇವಿರುತ್ತೆ. ವಾಟ್ ಯು ಹವ್ ಅಚೀವ್ಡ್, ದಿಸ್ ಅ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್.